ನಮಸ್ಕಾರ. ನ್ಯೂಸ್ ಅಲರ್ಟ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಇತ್ತೀಚಿನ ದಿನಗಳಲ್ಲಿ ಹಿಂದೂ ಮುಸ್ಲಿಮರ ನಡುವಿನ ಸಾಕಷ್ಟು ಗಲಾಟೆಗಳ ಬಗ್ಗೆ ನೀವು ಕೇಳಿರ್ತೀರಾ, ನೋಡಿರ್ತೀರಾ. ಆದರೆ ಇಲ್ಲೊಂದು ಧರ್ಮ ಕ್ಷೇತ್ರವಿದೆ. ಇಲ್ಲಿ ಹಿಂದೂ ಮುಸ್ಲಿಮರು ಭಾವೈಕ್ಯತೆಯಿಂದ ಪೂಜೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಿದ್ರೆ ಯಾವುದದು ಕ್ಷೇತ್ರ, ಯಾವುದದು ಮಠ ಅಂತೀರಾ? ಈ ಒಂದು ಸ್ಟೋರಿ ನೋಡಿ. ಸುಮಾರು 10 ರಿಂದ 12 ಶತಮಾನಗಳ ಇತಿಹಾಸ ಹೊಂದಿದ ಮಠ. ಒಂದು ಕಡೆ ಪರಮಹಂಸರ ಸಜೀವ ವೃಂದಾವನ, ಇನ್ನೊಂದು ಕಡೆ ಅಜ್ಮೀರ್ ಸಾಹೇಬರ ಗದ್ದುಗೆ, ಭಾವೈಕ್ಯತೆಯ ಸಂಕೇತವಾದ ಶ್ರೀ ಜ್ಞಾನೇಶ್ವರ ಮಠ. ಹೌದು, ಈ ಒಂದು ಮಠವು ಸುಮಾರು 10 ರಿಂದ 12 ಶತಮಾನಗಳ ಇತಿಹಾಸ ಹೊಂದಿರುವಂತಹ ಮಠ. ಇಲ್ಲಿನ ಮೂಲ ಪುರುಷರಾದಂಥ ಶ್ರೀ ಪರಮಹಂಸರು ತಿರುಮಲ ಅನ್ನುವಂಥ ಹೆಸರಿನಿಂದ ಜನಿಸಿ ಗುರುವನ್ನ ಹುಡುಕುತ್ತಾ ಹೋಗಿ ಮುಂದೆ ದುಷ್ಟಾಂತದ ಮೂಲಕವಾಗಿ ಸ್ಮಶಾನ ಬೈರಾಗಿಯಾಗಿ ಕುಳಿತ ಅಜ್ಮೀರ್ ಸಾಹೇಬರನ್ನೇ ತಮ್ಮ ಗುರುವನ್ನಾಗಿ ಸ್ವೀಕಾರ ಮಾಡಿಕೊಂಡ್ರು. ಇತಿಹಾಸದ ಅಚ್ಚರಿಯ ಸಂಗತಿ ಅಂತಲೂ ಕೂಡ ಇದನ್ನ ಹೇಳಬಹುದು. ಮುಸಲ್ಮಾನ ಗುರುವಿನಿಂದ ಓರ್ವ ಬ್ರಾಹ್ಮಣ ಅನುಗ್ರಹವನ್ನ ಪಡೆದುಕೊಂಡು ಗುರು ಶಿಷ್ಯತ್ವವನ್ನ ಇಂದಿಗೂ ಕೂಡ ಕಾಪಾಡಿಕೊಂಡು ಬರ್ತಾ ಇರುವಂಥದ್ದು ಈ ಒಂದು ಮಠದಲ್ಲಿ ಕಾಣಬಹುದು. ಇಂತಹದ್ದೊಂದು ದೃಶ್ಯ ಕಂಡು ಬಂದಿರುವಂಥದ್ದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣದ ಶ್ರೀ ಜ್ಞಾನೇಶ್ವರ ಮಠದಲ್ಲಿ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಭಾವ ಈ ಮಠದಲ್ಲಿ ಕಾಣಬಹುದು. ಒಂದು ಕಡೆ ಅಜ್ಮೀರ್ ಸಾಹೇಬರ ಗದ್ದುಗೆ ಇದ್ರೆ, ಇನ್ನೊಂದು ಕಡೆಯಲ್ಲಿ ಪರಮಹಂಸರ ಸಜೀವ ಬೃಂದಾವನ ಇದೆ. ಒಂದೆಡೆ ಆರಾಧನೆ, ಮತ್ತೊಂದು ಕಡೆಯಲ್ಲಿ ಉರುಸು ನಡೆಯುತ್ತೆ. ಗುರು ಶಿಷ್ಯ ಆತ್ಮೀಯತೆಯ ಭಾವ ಕಣ್ಮನ ತಣಿಸುವಂಥದ್ದು. ಲೋಕಾಪುರದ ಶ್ರೀ ಜ್ಞಾನೇಶ್ವರ ಮಠಕ್ಕೆ ಪೀಠಸ್ಥರಾಗಿ 11 ಜನ ಗದ್ದುಗೆಗಳಾಗಿದ್ದಾರೆ. ಅವರೆಲ್ಲರೂ ಕೂಡ ತಮ್ಮದೇ ಆದ ಅಪಾರ ಶಕ್ತಿಯನ್ನ ಹೊಂದಿದವರೇ. ಪರಮಹಂಸರು ಸಜೀವ ಸಮಾಧಿಸ್ಥರಾಗಿ ಬಂದ ಭಕ್ತರನ್ನ ನಿರಂತರವಾಗಿ ಆಶೀರ್ವದಿಸುತ್ತಲೇ ಬಂದಿರುವಂಥದ್ದು ಈ ಒಂದು ಮಠದ ವಿಶೇಷ. ನೋಡ್ರಿ, ಮಠದ ವಿಶೇಷ ಏನು ಹೇಳೋದಂದ್ರೆ, ನಾವು ಚೆನ್ನಾಗಿರ್ತಂದ್ರೆ ಒಂದು 5-6 ವರ್ಷ ತಾವು ಇದ್ವಿ. 6 ವರ್ಷದಿಂದನೂ ಇಲ್ಲಿ ಇದ್ದಾವ. ಈಗ ಯೋಗಾನಂದಪ್ಪ ಅವ್ರನ್ನ ನೋಡಿದ್ದೀವಿ, ಮುಂದೆ ಭುಜಂಗಪ್ಪ ಅವರು, ಈಗ ಇವ್ರು ಬ್ರಹ್ಮಾನಂದ ಅಂತ 3ನೇ ತಿಳಿವು. ಮತ್ತು ಇವ್ರ ಕಾಲದಾಗ ಏನೈತಲ್ರಿ ಬಂದ ಇದಿಷ್ಟು ಮಠ ಅಭಿವೃದ್ಧಿ ಆದ. ಮತ್ತು ಇವರು ಮೂಲ ಪೀಠ ಏನಂತಂದ್ರೆ ಪರಮಹಂಸರು 780 ಜೀವಂತ ಬೃಂದಾವನ. ಯಾವುದ್ರಿ ಇದು 1ನೇ ಗದಿ. ಇನ್ನು 2ನೇ ಗದಿ ಅಂದ್ರೆ ಅವ್ರ ಮೊಮ್ಮಗ ಭುಜಂಗ ಸ್ವಾಮಿ. ಹಾಂ ರೀ. ಮುಂದೆ ಇವರು ಗುರುಗಳು ಅಜ್ಮೀರ್ ಸಾಹೇಬ್. ಇಲ್ಲಿ ಅಜ್ಮೀರ್ ಸಾಹೇಬ್ರಿಂದ ಏನಾಕೈತಿಪ್ಪ ಅಂತಂದ್ರೆ ಬ್ರಹ್ಮಸಾಸಿ ಗಾಳಿ ಇವು ಕಷ್ಟ ಏನೋ ಎಂಥ ಕಷ್ಟ ಕಾರ್ಪಣ್ಯ ಐತೆ ಅಂದ್ರೂ ಅದನ್ನು ಇವರು ಪರಿಹರಿಸ್ತಾರೆ. ಮುಂದೆ ಹಿಂದೆ ಭುಜಂಗಜ್ಜರಾದರೂ ಅದನ್ನು ಬಗೆಹರಿಸ್ಯಾರೆ, ಯೋಗಾನಂದಪ್ಪ ಅವರು ಆದರೂ ಅದನ್ನು ಬಗೆಹರಿಸುವಂತ ಬಂದ. ಮತ್ತು ಅದೇ ದಾರ ಬೂದಿ ಮತ್ತು ಬೂದಿ ಹೆಸರಿ. ಶ್ರೀ ಚತುರ್ಥ ಭುಜಂಗ ಸ್ವಾಮೀಜಿಗಳು ಲೀನರಾಗಿ ಸುಮಾರು 20 ವರ್ಷಗಳು ಕಳೆದ ನಂತರ ಗುರುವಿಲ್ಲದ ಮಠವಲ್ಲ ಎಂಬಂತೆ ಶ್ರೀ ಚತುರ್ಥ ಭುಜಂಗ ಸ್ವಾಮೀಜಿಗಳ ಸುಪುತ್ರರಾದ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಗಳು ಶ್ರೀಮಠದ ಸಂಪೂರ್ಣ ಜವಾಬ್ದಾರಿಯನ್ನ ದಕ್ಷತೆಯಿಂದ ನಿಭಾಯಿಸ್ತಾ ಇದ್ದಾರೆ. ಮಠಕ್ಕೆ ಬಂದ ಭಕ್ತರಿಗೆ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಗಳ ಆಶೀರ್ವಾದದಿಂದ ಎಷ್ಟೋ ಭಯಂಕರ ರೋಗ ರುಜಿನಗಳು ದೂರವಾಗಿದೆ. ಮಕ್ಕಳಿಲ್ಲದವರಿಗೆ ಗುರುಗಳ ಆಶೀರ್ವಾದದಿಂದ ಮಕ್ಕಳ ಫಲ ಸಿಕ್ಕಿದೆಯಂತೆ. ಇಂದಿಗೂ ಕೂಡ ಬಾಬಾ ಅವರ ಗದ್ದುಗೆಯ ಮುಂದೆ ಬ್ರಹ್ಮಾನಂದ ಸ್ವಾಮೀಜಿಗಳು ಭೂತಬಾಧೆ ನಿವಾರಣೆ, ದಾರವನ್ನ ಕಟ್ಟುವಂಥದ್ದು, ಭಸ್ಮ ಲೇಪಿಸುವಂಥದ್ದು ಪ್ರತಿ ಗುರುವಾರ ಮತ್ತು ಭಾನುವಾರ ನಡೆಯುತ್ತೆ. ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಗಳು ಈ ಜ್ಞಾನೇಶ್ವರ ಮಠದ ಉಸ್ತುವಾರಿಯನ್ನ ವಹಿಸಿಕೊಂಡು ನಂತರ ಸಂಪೂರ್ಣವಾಗಿ ಈ ಮಠವನ್ನ ಜೀರ್ಣೋದ್ಧಾರ ಮಾಡಿ ಅಭಿವೃದ್ಧಿಯೊಂದಿಗೆ ನವೀಕರಣಗೊಳಿಸಿದ್ದಾರೆ. ಸುಂದರ ಕಲ್ಲಿನ ಮಹಾದ್ವಾರ ನೋಡುಗರ ಕಣ್ಮನ ಸೆಳೆಯುತ್ತೆ. ಭಕ್ತರ ಕಷ್ಟಗಳಿಗೆ ಪರಿಹಾರ ಸೂಚಿಸುತ್ತಾ ಭಕ್ತರ ಪಾಲಿಗೆ ಶ್ರೀ ಬ್ರಹ್ಮಾನಂದ ಗುರುಗಳು ಆರಾಧ್ಯ ದೈವರಾಗಿದ್ದಾರೆ. ನಮಗೆ ಫಸ್ಟ್ಗೆ ಮಕ್ಕಳಾಗಿದ್ದಿಲ್ಲ, ಮದುವೆ ಆದ ಕೂಡಲೇ ನಾವಿಲ್ಲಿ ಬಂದು ಅಜ್ಜಾರ ಕಡೆ ಕಾಯಿ ಹಿಡಿಸಿದ್ರು ನಮ್ಮ ಮಿಸಸ್ಸಿಗೆ. ಹಿಡಿಸಿದ ಕೂಡಲೇ ನಮಗೆ ಒಂದು ನಾ ಬೆಡ್ಕೊಂಡಿದ್ದೀನಿ ರೀ. ನಂದೊಂದು ಹರಿಕೆ ಹತ್ರ ಇಲ್ಲ, ನನಗೆ ಗಂಡು ಮಗ ಆದ್ರೆ ನಾ ಭುಜಂಗಪ್ಪನ ಹೆಸರು ಇಡ್ತೀನಿ ಅಂತೇಳಿ ನಾ ಇಲ್ಲಿ ಬೆಡ್ಕೊಂಡಿದ್ದೀನಿ ರೀ. ಅದರಂತೆ ನನಗೆ ಫಸ್ಟಿನ ಅವ್ರ ಅಪ್ಪಾರ ಕಾಯಿ ಇಟ್ಟು ಅದನ್ನ 15 ದಿವಸಗಳ ರಿಸಲ್ಟ್ ಬರ್ತೀವಿ ನನಗೆ. ನಾವು ಅದನ್ನು ನಮಗೆ ಫಸ್ಟಿಗಿನ 2021ರಾಗ ಗಂಡು ಮಗ ಹುಟ್ಟಿದ್ರಿ. ಅವನ ಹೆಸರು ನಾವು ಭುಜಂಗಪ್ಪನ ಹೆಸರಿಟ್ಟಿವಿ ರೀ. ಮತ್ತೊಂದು ಹೆಣ್ಣು ಸಂತಾನ ಬೇಡಿದ್ದೀನಿ ರೀ, ನಮ್ಮ ಮಗಳ ಹುಟ್ಟಿದ್ರು ಅಂತೇಳಿ. ಆಕೆ ಅದರಂತೆ ಜ್ಞಾನೇಶ್ವರಿ ಹೆಸರು ಇಟ್ಟಿವಿ ರೀ. ಇಲ್ಲಿ ನಮಗೆ ಎಲ್ಲ ಭಾಳ ಚಲೋ ಆಗೈತೆ ರೀ. ನಮ್ಗೆ ಯಾವುದು ನಮ್ಮ ಸಂಸಾರದಾಗ ತೊಂದರೆ ಅನ್ನೋದೇ ಇಲ್ಲ ರೀ.
ನಾವು ಯಾವಾಗಾದ್ರೂ ಒಟ್ಟು ಭುಜಂಗಪ್ಪನ ನೆನೆಸ್ಕೊತಾ ಅವನ ಸೇವಾದೊಳಗೆ ನಾವು ತೊಡ್ಕೊಂಡು ಹೋಗ್ತೀವಿ ರೀ. ನಾ ಆಗಲಿ ನಮ್ಮ ಮಿಸಸ್ ಆಗಲಿ ನಾವು ಇವನು ಬಿಟ್ಟರೆ ನಮಗೆ ಯಾವ ದೇವ್ರನ್ನೂ ಇಲ್ಲ ರೀ. ನಮ್ಮ ಲೋಕಾಪುರ ದುರ್ಗಾದೇವಿ ಆಗಿರ್ಬೋದು, ಜ್ಞಾನೇಶ್ವರ ಮಠ ಆಗಿರ್ಬೋದು, ಇವನು ಬಿಟ್ಟರೆ ನಾವು ಯಾವ ದೇವ್ರನ್ನ ನಾವು ಎಲ್ಲಿ ಕೈ ಬೇಕಾಗಂದ್ರೆ ನಾ ಹೇಳ್ಕೊಳ್ಳೋ ನನಗೆ ಸಂತೋಷ ಆಗತ್ತೆ ರೀ. ಅದರಂತೆ ನನ್ನ ಹೆಂಡತಿ ತಂಗಿಗೆ ನಿಮೋಣಿ ಆಗೈತೆ ರೀ 1-2 ವರ್ಷದಿಂದ. ನಾ ಇಲ್ಲಿ ನನಗೆ ಗೊತ್ತಿದ್ರಿ ಅಜ್ಜಾರ ಹಿಂಗೈತಿ, ಇಲ್ಲಿ ಪವಾಡ ಹಿಂಗೈತಿ. ಯಾಕಂದ್ರೆ ಇಲ್ಲೇ ಊರಾಗ ಐತಿ ಬೆಳೆದವ. ನಮ್ಮ ಮೊದಲಿಂದ ಅದ್ರ ಈ ಮಠಕ್ಕೆ ಬರ್ಕೊತ ಹೋಗಿದ್ದಾವ ರೀ. ಹಿಂಗಾಗಿ ನಮ್ಮ ಮಿಸಸ್ ಹಿಂದಿನಿಲ್ಲಿಗೆ ತಂಗಿನಲ್ಲಿ ಕರ್ಕೊಂಬನ್ನಿ. ಬಂದು ಇಲ್ಲಿ ಅಜ್ಜಾರಿಗೆ ಹೇಳಿ, ಅಪ್ಪ ಹಿಂಗಾಗೈತಿ, ಇದಕ್ಕೆ ಹೆಂಗೆ ಮಾಡೋದು ಅಂತ ಕೇಳಿದಾಗ, ಇಲ್ಲಿ ಕೆರೋಡಿದ ಆಸ್ಪತ್ರೆ ಅವರು ಒಂದು 3 ತಾಸು ಅಷ್ಟು ಟೈಮಿಂಗ್ ಕೊಟ್ಟಾರೆ ಹೆಂಗೆ ಮಾಡೋದು ಅಂದಾಗ, ಅಪ್ಪ ಇಲ್ಲಪ್ಪ ಅದಕ್ಕೆ ನೀ ಭಸ್ಮ ಹಾಕಿಕೊಡು, ಭುಜಂಗ ಕಾಪಾಡ್ತಾನೆ ಅಂತ ಹೇಳಿದ್ರು. ಅದರಂತೆನ ಬಂದು ಅಪ್ಪ ಈಗ ಅನ್ಕಾನ್ಶಿಯಸ್ ಇದ್ದಾಗ ಕಾನ್ಶಿಯಸ್ ಬಂದತಿ, ಕಣ್ಣು ತೆಗ್ದಾಳಪ್ಪ ನಿಮ್ಮ ಭಸ್ಮ ಕೊಟ್ಕೊಡ್ಲಿ ಅಂತಂದಾಗ ಮತ್ತು ತೀರ್ಥ ಭಸ್ಮ ಕೊಟ್ರಿ ಅವರು. ಮತ್ತು ಅದನ್ನು ಕೊಟ್ಟಾಗ ಅವರು ಒಂದು ತಿಂಗಳ ಗಂಟೆ ಆದ್ರೂ ಆರಾಮಾಗಲ್ಲ ತಂದವ್ರಿ. ಅದನ್ನು ಒಂದು 4 ದಿವಸದಾಗ ಆಕೆ ಜನರಲ್ ವಾರ್ಡಿಗೆ ಬಂದಲ್ರಿ ಆಕೆ. ಒಟ್ಟಾರೆಯಾಗಿ ಸುಕ್ಷೇತ್ರ ಶ್ರೀ ಜ್ಞಾನೇಶ್ವರ ಮಠದ 12ನೆಯ ಪೀಠಾಧಿಪತಿಗಳಾಗಿ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಗಳು ಶ್ರೀಮಠಕ್ಕೆ ಬಂದ ಭಕ್ತರ ಸಂಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನ ಸಾರ್ತಿದ್ದಾರೆ. ಅದೇ ರೀತಿ ಫೆಬ್ರವರಿ 7ರಿಂದ ಫೆಬ್ರವರಿ 9ರವರೆಗೆ ಶ್ರೀ ಜ್ಞಾನೇಶ್ವರ ಮಠದಲ್ಲಿ ಶ್ರೀಮತ್ ಪರಮಹಂಸ ಪೂರ್ಣಾನಂದ ಸ್ವಾಮೀಜಿಗಳ 3 ದಿನಗಳ ಕಾಲ ಆರಾಧನಾ ಮಹೋತ್ಸವ ಮತ್ತು ಮಹಾರಥೋತ್ಸವ ಕಾರ್ಯಕ್ರಮ ಹಾಗೂ 3 ದಿನಗಳ ಕಾಲ ಕಾಕಡಾರತಿ, ರುದ್ರಾಭಿಷೇಕ, ಮಹಾಮಂಗಳಾರತಿ, ನೈವೇದ್ಯ, ಹೋಮ ಹವನ, ಪ್ರಸಾದ ವಿತರಣೆ, ರಾತ್ರಿ ಭಜನೆ, ಜಾಗರಣೆ ಅದ್ಧೂರಿಯಾಗಿ ಸಂಭ್ರಮದಿಂದ ಜರುಗಲಿದೆ. ವರದಿ ದುರ್ಗೇಶ್ ಮಾದರ, ನ್ಯೂಸ್ ಅಲರ್ಟ್, ಮುಧೋಳ.